ಮಸೀದಿಗೆ ಹೋದ ಅಕ್ಕಿನೇನಿ ಸೊಸೆ ಶಾಕ್ ಕೊಟ್ಟ ಶೋಭಿತಾ. ಇದೇನಿದು ಟ್ವೀಟ್? ನಟಿ ಶೋಭಿತಾ ಧೂಳಿಪಾಲ ದಿಢೀರ್ ಮಸೀದಿಗೆ ಭೇಟಿ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಎಸ್, ನಟಿ ಶೋಭಿತಾ ಧೂಳಿಪಾಲ ಅವರು ಮಸೀದಿಗೆ ಭೇಟಿ ಕೊಟ್ಟ ಫೋಟೋ ಶೇರ್ ಮಾಡಿಕೊಂಡಿದ್ದು ಸದ್ಯ ವೈರಲ್ ಆಗಿದೆ. ಖ್ಯಾತ ಸಿನಿಮಾ ನಟಿ ಅಕ್ಕಿನೇನಿ ಕುಟುಂಬದ ಸೊಸೆ ದಿಢೀರ್ ಮಸೀದಿಗೆ ಭೇಟಿ ಕೊಟ್ಟಿದ್ದು ಯಾಕೆ? ತಲೆ ಮೇಲೆ ಶಾಲು ಹೊತ್ಕೊಂಡು ನಟಿ ಪೋಸ್ ಅನ್ನು ಕೊಟ್ಟಿದ್ದಾರೆ. ನಟಿ ಶೋಭಿತಾ ಧೂಳಿಪಾಲ ಅವರು ತಮ್ಮ ಇತ್ತೀಚಿನ ತಮಿಳುನಾಡು ಪ್ರವಾಸದ ಒಂದು ಲುಕ್ ಅನ್ನ ಶೇರ್ ಮಾಡಿದ್ದಾರೆ. ಅಭಿಮಾನಿಗಳೊಂದಿಗೆ ಇನ್ಸ್ಟಾಗ್ರಾಂನಲ್ಲಿ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಅಲ್ಲಿದ್ದಾಗ ಅವರು ಪ್ರಸಿದ್ಧ ಮೇಲಾಂಕಣ್ಣಿ ಚರ್ಚ್ ಮತ್ತು ನಾಗೂರ್ ದರ್ಗಾಕ್ಕೆ ಭೇಟಿ ನೀಡಿದ್ದಾರೆ. ತಮ್ಮ ಆಧ್ಯಾತ್ಮಿಕ ವಾಸ್ತವ್ಯಕ್ಕಾಗಿ ಸಾಂಪ್ರದಾಯಿಕ ಉಡುಪುಗಳನ್ನ ಧರಿಸಿದ್ರು. ಅವರು ಹಲವಾರು ಫೋಟೋಗಳನ್ನ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ರು. ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಡಂಪ್ ಮಾಡಿದ್ದಾರೆ. ಶೋಭಿತಾ ಇನ್ಸ್ಟಾಗ್ರಾಂನಲ್ಲಿ ಆಕರ್ಷಕ ಫೋಟೋಸ್ ಗಳನ್ನ ಹಾಕಿದ್ದಾರೆ. ಚಿತ್ರಗಳಲ್ಲಿ ಅವರು ಮೇಲಂಕಣಿ ಚರ್ಚ್ಗೆ ಭೇಟಿ ನೀಡುವಾಗ ಬಿಳಿ ಬಟ್ಟೆ ಧರಿಸಿರುವುದನ್ನ ಮತ್ತು ನಾಗೂರ್ ದರ್ಗಾದಲ್ಲಿ ಕಪ್ಪು ಬಟ್ಟೆ ಧರಿಸಿರುವುದನ್ನ ಕಾಣಬಹುದಾಗಿದೆ. ಶೋಭಿತಾ ಬೀಚ್ ನಲ್ಲಿ ಅಲೆಗಳನ್ನ ಆನಂದಿಸ್ತಾ ಇರುವ ಚಿನ್ನದ ಬಣ್ಣದ ಸೀರೆಯನ್ನ ಧರಿಸಿ ಸ್ನೇಹಿತೆಯ ಮದುವೆಗೆ ಹಾಜರಾಗ್ತಾ ಇರುವ ಮತ್ತು ಇನ್ನು ಹೆಚ್ಚಿನ ಫೋಟೋಗಳನ್ನ ಪೋಸ್ಟ್ ಕೂಡ ಮಾಡಿದ್ದಾರೆ. ಅವರ ಪೋಸ್ಟ್ ಅಡಿಯಲ್ಲಿ ಹಲವಾರು ಅಭಿಮಾನಿಗಳು ಕಾಮೆಂಟ್ ಗಳನ್ನು ಕೂಡ ಹಾಕಿದ್ದಾರೆ. ಅವರನ್ನ ಬ್ಯೂಟಿ ಅಂತ ಕೂಡ ಕರೆದಿದ್ದಾರೆ. ಕೆಲವರು ಕೇವಲ ಹೃದಯದ ಎಮೋಜಿಗಳನ್ನ ಬಿಟ್ಟಿದ್ದಾರೆ. ಬೆಸಿಲಿಕಾ ಆಫ್ ಅವರ್ ಲೇಡಿ ಆಫ್ ಗುಡ್ ಹೆಲ್ತ್ ಅಂತ ಕರೆಯಲ್ಪಡುವ ವೇಲಾಂಕಣಿ ಚರ್ಚ್ ವೇಲಾಂಕಣಿಯಲ್ಲಿರುವ ಒಂದು ಪ್ರಮುಖ ಕ್ಯಾಥೋಲಿಕ್ ದೇವಾಲಯ ಆಗಿದೆ. ಸುಫಿ ಇಸ್ಲಾಂ ಮತ್ತು ಹಿಂದೂ ಧರ್ಮದ ಅನುಯಾಯಿಗಳನ್ನ ಆಕರ್ಷಿಸುವ ನಾಗೂರ್ ದರ್ಗಾದಂತೆ ಇದು ಕೂಡ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಇದು ತಮಿಳುನಾಡಿನ ನಾಗೂರ್ನಲ್ಲಿರುವ ಸೂಫಿ ಸಂತ ನಾಗೂರ್ ಸೈಯದ್ ಅಬ್ದುಲ್ ಖಾದರ್ ಶಾಹುಲ್ ಹಮೀದ್ ಅವರ ಸಮಾಧಿಯಾಗಿದೆ. ಒಂದೆರಡು ವರ್ಷಗಳ ಕಾಲ ಇಬ್ಬರು ಡೇಟಿಂಗ್ ಮಾಡ್ತಿದ್ರು ಅನ್ನುವ ವದಂತಿಗಳ ನಂತರ ಕಳೆದ ವರ್ಷ ಆಗಸ್ಟ್ ನಲ್ಲಿ ಶೋಭಿತಾ ನಾಗ ಚೈತನ್ಯ ಅವರೊಂದಿಗೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡು, ಅಲ್ಲದೆ ಡಿಸೆಂಬರ್ ನಲ್ಲಿ ಅರ್ಥಪೂರ್ಣವಾಗಿ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ನಡೆದ ನಿಕಟ ಸಮಾರಂಭದಲ್ಲಿ ವಿವಾಹ ಕೂಡ ಆದ್ರು. ದಂಪತಿ ತಮ್ಮ ನಿಶ್ಚಿತಾರ್ಥವನ್ನ ಘೋಷಿಸುವವರೆಗೂ ತಮ್ಮ ಸಂಬಂಧವನ್ನ ರಹಸ್ಯವಾಗಿ ಇಟ್ಟಿದ್ರು. 2024ರಲ್ಲಿ ಶೋಭಿತಾ ದೇವ್ ಪಟೇಲ್ ಅವರ ಮಂಕಿ ಮ್ಯಾನ್ ನಲ್ಲಿ ನಡೆಸಿದ್ರು. ಅದು ಭಾರತದಲ್ಲಿ ಬಿಡುಗಡೆ ಆಗ್ಲಿಲ್ಲ. ಅವರು ಜೀ5 ಚಿತ್ರ ಲವ್ ಸಿತಾರಾದಲ್ಲೂ ಕೂಡ ನಡೆಸಿದ್ದಾರೆ. ಅವರಿನ್ನು ತಮ್ಮ ಮುಂಬರುವ ಯೋಜನೆಗಳನ್ನ ಘೋಷಣೆ ಮಾಡಬೇಕಾಗಿದೆ. ಇದಾಗುತ್ತೆ ಇವರಿಗೆ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ, ಸುದ್ದಿ ನಿಮ್ಮದು, ವೇಗ ನಮ್ಮದು.